ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ನಾನು ನಿಮಗೆ ತೋರಿಸ್ತೀನಿ. ಅವ್ರು ಯಾರಪ್ಪ ಅಂದಪ್ಪ ಅಂದರೆ, ಅವರು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಅವರು 7ನೇ ಕ್ಲಾಸ್ ಓದಿ ಮುಂದೆ ಎಜುಕೇಷನ್ನೇ ಅವರು ತಗೊಂಬಲಾರ್ದಂಗೆ ಭಾಳ ತುಂಬ ಕಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಹೊಸಪೇಟೆ ತಾಲೂಕಿನ ಬೆನಕಾಪುರ ಬೆನಕಾಪುರ ಗ್ರಾಮದಲ್ಲಿ ಅವ್ರದ್ದೊಂದು ಕುರಿ ಫಾರಂ ಮಾಡಿ ಇವತ್ತು ಅದ್ದೂರಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಅವ್ರದ್ದು ಜೀವನ ಹೆಂಗಿದೆ, ಅವ್ರದ್ದು ಜೀವನದ ಯಶೋಗತೆ ಏನು ಅಂತ ನಾವು ಕೇಳ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ಬ್ರದರ್, ನೀವು ಈ ಕುರಿ ಫಾರ್ಮ್ ಇಲ್ಲಿವರೆಗೂ ನೀವು ಬಂದಿರಲ್ಲ, ಯಾವ ಥರ ಚಿಕ್ಕ ವಯಸ್ಸಿನಿಂದ ಯಾವ ಥರ ಬೆಳೆದು ಬಂದ್ರಿ ನೀವು? ಚಿಕ್ಕ ವಯಸ್ಸಿನಿಂದ ಹೇಳ್ಬೇಕಂದ್ರೆ ನಾವು ಚಿಕ್ಕ ವಯಸ್ಸಿನಾಗ ಭಾಳ ಸೋಮಾರಿ. ಯಾಕಂದ್ರೆ ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ, ಓದೋ ವಯಸ್ಸಿನಾಗ ಓದಲಿಲ್ಲ. ಬರೀ ಅಲ್ಲಿ ಇಲ್ಲಿ ಕಾಲೇ ಓದಿವಿ, ಅಲ್ಲಿ ಓದಿವಿ, ಇಲ್ಲಿ ಓದಿವಿ, ಬರೇ ಒಂದು 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 ಕುಂಟು ಪೋಖ್ರಿ ಥರ ಆ ಥರ ಮಾಡ್ತಾ ಇದ್ವಿ. ಸ್ವಲ್ಪ ನಮಗೆ ಭಾಳ ಕಷ್ಟ ಆಯಿತು. ಇವಾಗ ನಾವು ಏನನ್ನ ಮಾಡ್ಬೇಕಂದ್ರೆ ಒಂದೊಂದು ಸಲ ನಾವು ಚಿಕ್ಕವರಿದ್ದಾಗ ನಮಗೆ ಊಟದ ದುಡಕ್ಕೆ ಭಾಳ ಕಷ್ಟ. ಆ ಥರ ಇತ್ತು ನಮ್ಮ ಜೀವನ. ಇವಾಗ ಸ್ವಲ್ಪ ನಾವು ಹಂಗೆ ನಾನು ಓದಲಿಲ್ಲ ಬಿಡಲಿಲ್ಲ, ಒಂದು 7ನೇ ಕ್ಲಾಸ್ವರೆಗೆ ಓದಿ ಆಮೇಲೆ ನನಗೆ ವಿದ್ಯೆ ಹತ್ತಲಿಲ್ಲ. ಹಾಗಾಗಿ ನಾನು ಓದೋದು ಕೂಡ ಬಿಟ್ಬಿಟ್ಟೆ. ಓದೋದು ಬಿಟ್ಟು ನಾನು ಒಂದು APMC ಅಲ್ಲಿ, ಹೊಸಪೇಟೆ APMC ಮಾರ್ಕೆಟಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಹೋಗಿ ನನಗೆ ಅಷ್ಟೆಷ್ಟೋ ಸಂಬಳ ಬರ್ತಿತ್ತು. ಬಟ್ ಆ ಸಂಬಳನೂ ನಮಗೆ ಸಾಲ್ತಾ ಇದ್ದಿಲ್ಲ. ಅಂದರೆ ಕಷ್ಟ ಅಂದರೆ ಭಾಳ. ನಾವು APMC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ತಿಂಗಳ ಒಂದು 8ರಿಂದ 10 ಸಾವಿರ ಸಂಬಳ ಕೊಡ್ತಾರೆ ಅವರು. ಇವಾಗ ಆ ಸಂಬಳ ಕೂಡ ನಮಗೆ ಸಾಲ್ತಾ ಇದ್ದಿಲ್ಲ. ಹಾಗಾಗಿ ನಾವು ಸುಮ್ಮನೆ ಇಲ್ಲಿ ಕುಂತ್ಕೊಂಡು ಅಲ್ಲಿ ತಿರುಗಾಡಿದ್ವಿ, ಇಲ್ಲಿ ತಿರುಗಾಡಿದ್ವಿ. ನಮ್ಮ ಹತ್ರ ಇದ್ದುದು ರೊಕ್ಕನೇ ಖರ್ಚಿನ. ಬರೇ ಉದ್ರಿ ಎಲ್ಲಿ ಬಂತಲ್ಲೇ ತಿರುಗಾಡೋದು, ಆ ಥರ ಬರೇ ಹಂಗಾಯ್ತು ನಮ್ಮ ಜೀವನ. ಯಾಕೆ ಈ ಥರ ಒಂದು ಕುರಿ ಫಾರಂ ಮಾಡಬಾರ್ದು, ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತೇಳಂದು ಒಂದು ಸಣ್ಣ ಮಟ್ಟದಲ್ಲೇ ಒಂದು 4-5 ತಗೊಂಬಂದು ಹಂಗೆ ಮಾಡ್ತಾ ಇದ್ದೆ. ಇವಾಗ ಟೋಟಲ್ ಒಂದು 25 ಮಾಡಿದ್ದೀವಿ. ಈ ಸಲ ಒಂದು 25 ಮರಿಗಳು ಮಾಡಿದ್ದೀವಿ. ಬ್ರದರ್, ಈ ಕುರಿಗಳು ನೀವು ಎಲ್ಲಿಂದ ತಗೊಂಬರ್ತೀರಿ? ನಾವು ಇಲ್ಲೇ ಕೂಕನಪಳ್ಳಿ ಸಂತೆ ಅಂತ ಇದೆ, ಒಂದು 20-25 ಕಿಲೋಮೀಟ್ರು, ಅಲ್ಲಿಗೆ ಹೋಗಿ ತೊಗೊಂಬರ್ತಾ ಇದ್ದೀವಿ. ನಿಮಗೆ ಹೋಗಿ ಬರೋಕ್ಕೇನು ಚಾರ್ಜಸ್ ಆಗುತ್ತೆ? ಹೋಗಿ ಬರೋಕ್ಕೆ ಚಾರ್ಜಸ್ ಆಗ್ತೈತೆ. ಮತ್ತು ಇವಾಗ ನೀವು ನೋಡ್ದಂಗೆ ಇವಾಗ ಆಟೋದವರು ಅವರು ಇವರು ಇವಾಗ ಅಲ್ಲಿಂದ ತೊಗೊಂಬರ್ಬೇಕಪ್ಪ ಅಂದ್ರೆ 1 ಕುರಿ 2 ಕುರಿಗೆ ಅಂತ ಬರಲ್ಲ ಅವರು. ಇವಾಗ ಮತ್ತು ನಾವು ಲಾಟಿಗಳಾಡ್ ತಗಂದ್ರೆ ಮತ್ತು ಅಲ್ಲಿಂದ ಬಾಡಿಗೆ ಇರುತ್ತೆ, ಚಾರ್ಜಸ್ ಇರುತ್ತೆ, ಎಲ್ಲದು ಇರುತ್ತೆ. ಇವಾಗ ಅವರು ಎಲ್ಲದು ತೊಗೊಂಡೆ ಇವಾಗ ಇಲ್ಲಿಗೆ ಬರ್ಬೇಕಂದ್ರೆ ನಮ್ಗೆ ಭಾಳ ಕಷ್ಟನೇ. ಬಟ್ ಆದ್ರೂ ಕಷ್ಟ ಐತೆ ಅಂತೇಳಿ ಅಂದು ನಾವು ಬಿಟ್ಕೊಂಡು ಕುಂದ್ರಕ್ಕಂತೂ ಆಗಲ್ಲಲ್ಲ, ಏನನ್ನ ಮಾಡಬೇಕು. ನಿಮಗೆ ಅಲ್ಲಿ ಒಂದು ಕುರಿ ಏನು ರೇಟ್ ಬೀಳ್ತದೆ? ನಿಮಗೆ ಅಲ್ಲಿ ಒಂದೊಂದು ಕುರಿಗಳು ಎಷ್ಟು, ಮಿನಿಮಮ್ ಎಷ್ಟು ಕುರಿಗಳು ತಗೊಂಬರ್ತಾರೆ ಅಲ್ಲಿಂದ? ಒಂದು ಕುರಿಗೆ ಏನು ಪ್ರೈಸ್ ಬೀಳ್ತದೆ? ನಾವು ತಗೊಂಡಂಗೆ ಅಲ್ಲಿ ನಮಗೆ ಎಂಥ ಮರಿ ಬೇಕು ಅಂಥ ಮರಿ ಮೇಲೆ ರೇಟ್ ಇರುತ್ತೆ. ಇವಾಗ ನಾವು ಈ ಮರಿಗಳು ಇವಾಗ ನಾನು ತೊಗೊಂಬಂದದ್ದು 7,000, 7,200, 7,500 ಹಂಗ ಒಂದು 20 ಮರಿ ತೊಗೊಂಬಂದಿದ್ದೆ. ಇವಾಗ ಒಂದು 4 ಮರಿ ಕೊಟ್ಟಿದ್ದೀನಿ ನಾನು. 16,000 17,000 ಒಂದು ಕೊಟ್ಟಿದ್ದೀನಿ. ತೊಗೊಂಬಂದು ಅವಲೇ 3-4 ತಿಂಗಳು ಆಯಿತು. ಈ ಕುರಿಗಳು ನಿಮಗೆ ಸೇಲ್ ಆಗಿಲ್ಲ ಅಂದಪ್ಪ ಅಂದ್ರೆ ಯಾವ ಥರ ವ್ಯಾಪಾರ ಮಾಡ್ತೀರಿ ಇವು ಕುರಿಗಳನ್ನೆಲ್ಲ? ಇವಾಗ ಸೇಲು ಒಂದೊಂದು ಟೈಮ್ ಆಗ್ತಾವು, ಒಂದೊಂದು ಟೈಮ್ ಆಗಲ್ಲ. ಯಾರೋ ಇಲ್ಲಿ ಅಕ್ಕಪಕ್ಕ ನಮ್ಮ ಲೋಕಲ್ ಮಂದಿ ಯಾರನ್ನ ದೇವ್ರು ಮಾಡೋಕ್ಕಾಗಲಿ, ಯಾವನ ಫಂಕ್ಷನಿಗಾಗಲಿ ಯಾವಕ್ಕಾಗಲಿ ಬರ್ತಾ ಇರ್ತಾರೆ. ಬಟ್ ಬಂದಾಗ ಅವರು 1-2 ತೊಗೊಂಡೋದ್ರೆ ಪರವಾಗಿಲ್ಲ, ನಮಗೆ ಲಾಭನೇ. ಬಟ್ ನಾವು ಸಂತಿಗೆ ಹಾಕ್ಬೇಕಂದ್ರೆ ಇಲ್ಲಿಂದ ಸಂತಿಗೆ ತೊಗೊಂಡು ಹೋಗ್ಬೇಕು, ಅಲ್ಲಿ ನಮಗೆ ಗಿಟ್ಟಂಥ ರೇಟು ಅಲ್ಲಿ ಸಿಗಬೇಕು, ಸ್ವಲ್ಪ ಕಷ್ಟನೇ. ಅಥವಾ ಕಷ್ಟನ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ನೀವು, ಮಾಡ್ಕೊಂತೀರಿ ನೀವು? ಏನು ಮಾಡೋಕ್ಕಾಗಲ್ಲ. ಅವಾಗ ಮತ್ತೆ ನೋಡಿ ನಮಗೆ ಒಂದು 1,000-2,000 ಸಿಕ್ಕರೆ ಸಾಕು, ಆಗ್ಲಪ್ಪ ನಮಗೆ ಈ ಸಲ ನಮಗೆ ಲಾಸ್ ಆಗೈತಿ, ಇನ್ನೊಂದ್ಸಲ ತಕ್ಕೋಣ ಅಂತೇಳಿ ಆ ಥರ ನಾವು ಮಾಡ್ತಾ ಇದೀವಿ. ಮತ್ತು ಇದು ಒಂದೇ ಅಲ್ಲ, ನಾವು ಸ್ವಲ್ಪ ದನಕರುಗಳು ಕೂಡ ಅದಾವು, ಅದು ಇದು ಏನೋ ಒಟ್ಟು ಹಂಗೆ ಮೆಲ್ಲಕ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಬ್ರದರ್, ಇದು ಚಾಪ್ ಕಟ್ರ್ ಅಂತ, ಇದರಲ್ಲೇ ನಾವು ಹೊಲದಲ್ಲೇ ಮೇವು ಬೆಳೆದ ಇದ್ದೀವಿ. ಇದು ಸಪ್ಪೆ, ಇದು ಮರಿಗಳಿಗೆ, ಟಗರ್ ಮರಿಗಳಿಗೆ ಹಾಕಿರೋಂಥ ಸಪ್ಪೆ ಇದು. ಇದನ್ನ ಹೊಲ್ದಾಗೆ ನಮ್ಮ ಹೊಲ್ದಾಗೆ ಇದೆ. ನಮ್ಮದು ಮೇಲೆ ಹೋಗಿ ಕಟ್ ಮಾಡ್ಕೊಂಬರ್ತೀವಿ. ಕಟ್ ಮಾಡ್ಕೊಂಬಂದು ಈ ಚಾಪ್ ಕಟ್ರಿಗೆ ಹಾಕಿ ಎಲ್ಲದು ಈ ಥರ ಪೂರಾ ಕಟಿಂಗ್ ಆಗುತ್ತೆ, ಪೂರಾ ಫುಡ್ ಆದಂಗೆ ಆಗುತ್ತೆ. ಇದನ್ನು ತಗೊಂಡು ನಾವು ಡೈಲಿ 2 ಸಲ, ಒಂದೊಂದು ಸಲ ಮರಿಗಳು ಇದಿತ್ತಪ್ಪ ಅಂದರೆ 3 ಸಲ ಕೂಡ ಹಾಕ್ತೀವಿ ನಾವು. ಆ ಥರ ನಾವು ಡೈಲಿ ಮೇವು ಹಾಕ್ಕಂತ ಹೊರಗಡೆ ಸ್ವಲ್ಪ, ಮತ್ತೆ ಹೊರಗಡೆ ಸಾಯಂಕಾಲ ಏನನ್ನ ಮತ್ತೆ ಅವು ಇವು ಆತವಪ್ಪ ಅಂದ್ರೆ ಹೊರಗಡೆ ಒಂದು 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 ಅರ್ಧ ಗಂಟೆ 1 ತಾಸು
ಸುಮ್ಮನೆ ಒಂದು ರೌಂಡು ಇದು ಒಂದು ಈ ಥರ ಮೆಸ್ ಕಟ್ಟಿದ್ವಿ, ರೌಂಡು ಮೆಸ್ ಕಟ್ಟಿದ್ವಿ. ಇಲ್ಲೇ ನಮ್ಮ ಗ್ರೌಂಡ್ನಾಗೆ ತಿರುಗಾಡ್ಕೊಂಡು ಬರ್ತಾವೆ. ಆದ್ರೂ ಭಾಳ ಕಷ್ಟ ಇದೆ. ಇವಾಗ ನಾವು ಈ ಥರ ಇಷ್ಟೆಲ್ಲ ನಾವು ಮಾಡಿದ್ರೂ ಕೆಲವರು ನಮ್ಮ ಇಲ್ಲೇ ಬರ್ತಾರೆ ಓನ್ ತಗೊಳಕ್ಕೆ, ಫಾರಮ್ ಇದೆ ಬರ್ರಿ ಮರಿಗಳು ಅದಾವಂತೇಳಂದು ಬಂದು ತೊಗೊಂಡು ಹೋಗಕ್ಕಂತ ಇಲ್ಲಿ ಬರ್ತಾ ಇರ್ತಾರೆ. ಬಂದು ಅವರಿಗೆ ಇವಾಗ ನಾವೊಂದು ರೇಟ್ ಹೇಳಿರ್ತೀವಿ, ಅವರೊಂದು ರೇಟ್ ಕೇಳ್ತಾರೆ. ಬಟ್ ಅವರು ನಾವು ಹೇಳಿದ ರೇಟಿಗೆ ಅವರು ಒಂದೊಂದು ಥರ, ಇವಾಗ ನಾವು 20,000 ಹೇಳಿರ್ತೀವಿ ಒಂದು ಮರಿ, ಅವರು 10,000 ಕೇಳೋದು, 12,000 ಕೇಳೋದು. ಹಂಗೆ ಕೇಳಿದಾಗ ನಮಗೆ ಸ್ವಲ್ಪ ಮನ್ಸಿಗೆ ಭಾಳ ನೋವಾಗ್ತತಿ. ಇದೇನು ಈ ಥರ ಆಯ್ತಲ್ಲ, ಈ ಥರ ಕೇಳ್ತಾ ಇದಾರಲ್ಲ ಅಂತೇಳಂದು. ಅವ್ರಿಗೇನು ಗೊತ್ತಿರಲ್ಲ, ಅವ್ರೇನು ಬರ್ತಾರೆ ಕೇಳ್ತಾರೆ ರೇಟ್. ಅದರಿಂದ ಇದು ನಾವು ಸಾಕ್ತಾ ಇದೀವಲ್ಲ, ಅದನ್ನ ಎಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇವಾಗ ಇದನ್ನ ಮರಿ ಸಣ್ಣದಿದ್ದಾಗ್ಲಿಂದ ದೊಡ್ಡದು ಆಗೋವರಿಗೆ ತಗೊಂಬಂದಿರ್ತೀವಿ ನಾವು ಮರಿನ. ಇವಾಗ ಆ ಮರಿ ದೊಡ್ಡದಾಗೋವರಿಗೆ ಅದು ಚೆನ್ನಾಗಿತ್ತು, ಅದು ನಮ್ಮ ಲಕ್. ಒಂದೊಂದು ಮರಿಗಳು ಸತ್ತ ಹೋಗ್ಬಿಡ್ತಾವ. ತಗೊಂಬಂದು ಸ್ವಲ್ಪ ದಿನಕ್ಕೆ ಆಮೇಲೆ ನಾವು ಮೇಯಿಸಿರ್ತೀವಿ, ಏನೋ ಒಂದು ನಾವು ಇದಿದ್ದಾಗ ಒಂದೊಂದು ಮರಿ ಸತ್ತೋಗ್ತಾವ. ಆ ಸತ್ತೋಯ್ತಪ್ಪ ಅಂದ್ರೆ ಮರಿ ನಮಗೆ ಅವಾಗ ಲಾಸ್ ಆಗುತ್ತೆ. 15,000 20,000 ರೂಪಾಯಿ ಮರಿ ಲಾಸ್ ಆಗುತ್ತೆ ನಮಗೆ. ಆ ಥರ ಒಂಥರ ಮನಸ್ಸಿಗೆ ಏನೋ ಒಂದು ಅವ್ರು ಆ ಥರ ಕೇಳಿದಾಗ ರೇಟು ನೋವಾಗುತ್ತೆ. ನಮಗೆ ರೇಟ್ ಗಿಟ್ಟಪ್ಪ ಅಂದ್ರೆ ನಾವು ಕೊಡ್ತೀವಿ. ನಮಗೆ ಇವಾಗ ಅವರು ಕೇಳಿದ ರೇಟಿಗೆ ನಮಗೆ ಗಿಟ್ಟಿದ ರೇಟಿಗೆ ಆಯ್ತಪ್ಪ ಅಂದರೆ ನಾವು ಕೊಡ್ತೀವಿ. ನಮ್ಮ ಹತ್ರ ಎನಿ ಟೈಮ್ ಬಂದ್ರೂ, ಯಾವಾಗ ಬಂದ್ರೂ ನಮ್ಮ ಹತ್ರ ಮರಿ ಸಿಗ್ತಾವೆ. ಅವ್ರು ಕೇಳಿದ ಮರಿಗಳೂ ಸಿಗ್ತಾವೆ. ಬ್ರದರ್, ಈಗ ಕುರಿ ಫಾರಂ ಬಿಟ್ಟು ಮತ್ತೆ ಬೇರೆ ಏನಾದ್ರು ಸಾಕ್ತೀರಾ ನಿಮ್ಮ ಫಾರಮ್ನಾಗ? ಇದಾವೆ, ನಾಟಿ ಕೋಳಿ ಮಾಡಿದ್ದೇವೆ, ಒಂದೆರಡು ಟರ್ಕಿ ಇದಾವೆ, ಕೋಳಿಗಳು ಇದಾವೆ, ದನಕರುಗಳು ಇದಾವೆ, ಒಂದು 4 ದನಗಳು ಇದಾವೆ. ಇವಾಗ ಈ ಕೋಳಿ ದನಗಳಿಂದ ದಿನಸಾವು ನಮ್ಮದು ಖರ್ಚನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ದನಗಳು ಒಂದು ಡೈಲಿ ಒಂದು 6 ರಿಂದ 8 ಲೀಟ್ರ್ ಹಾಲು ಕೊಡ್ತಾವೆ ಡೈಲಿ. ಇವಾಗ ಕೋಳಿಗಳು ಯಾರನ್ನ ಬಂದು ಕೇಳಿದ್ರೆ ನಾವು ಜವಾರಿ ಕೋಳಿ ಕೂಡ ಕೊಡ್ತಾ ಇದ್ದೀವಿ, ಮೊಟ್ಟೆ ಕೊಡ್ತಾವೆ. ಹಂಗಾಗಿ ಇದರಿಂದ ನಮ್ಮದು ಡೈಲಿ ಖರ್ಚು, ವಾರದ ಖರ್ಚು ಎಲ್ಲ ಇದರಿಂದ ನಮ್ಮದು ಜೀವನ ನಡೀತಾ ಇದೆ. ಡೈಲಿ ಈ ಥರ ವಾಶ್ ಮಾಡ್ತಾ ಇರಬೇಕು. ಇವಾಗ ನೈಟ್ ಎಲ್ಲ ಇಕ್ಕಿಗಳು ಅವು ಇವು ಹಾಕಿರ್ತಾವೆ. ಇವು ಎಲ್ಲ ಇಕ್ಕಿಗಳನ್ನೆಲ್ಲ ನಾವು ನೀರಿನಿಂದ ವಾಶ್ ಮಾಡಿದರೆ ಎಲ್ಲ ಏನು ಅಂತ ಇಂಥ ರೋಗಗಳು ಯಾವ ಬರೋದಿಲ್ಲ. ಹಾಗಾಗಿ ಈ ಥರ ದಿನ ಡೈಲಿ ಬೆಳಿಗ್ಗೆ ಒಂದು 7-8 ಗಂಟೆ ಸುಮಾರು ನಾವು ಹೊರಗಡೆ ಬಿಟ್ಟು ಈ ಥರ ನಾವು ವಾಶ್ ಮಾಡ್ತಾ ಇದ್ರೆ ಇದೆಲ್ಲ ವಾಣ ಆಗ್ತೈತೆ. ವಾಣ ಆಗಿದ ಮೇಲೆ ಆಮೇಲೆ ನಮಗೆ ಏನಾಗುತ್ತೆ, ಯಾವ ರೋಗನೂ ಬರಲ್ಲ, ಯಾವುದು ತೊಂದರೆ ಕೂಡ ಇರಲ್ಲ. ಆಮೇಲೆ ನಾವು ಇದೆಲ್ಲ ವಾಶ್ ಮಾಡಿದ್ಮೇಲೆ ಇದು ಆರಿದ ಮೇಲೆ ತಗೊಂಬಂದು ಒಳಗೆ ಕಟ್ಟಿ ಮೇವು ಹಾಕಿ ನಾವು ಬಿಟ್ರೆ ಅವು ಆರೋಗ್ಯವಾಗಿರ್ತಾವೆ. ಇವಾಗ ನಾವು ಈ ಥರ ಮಾಡಿದ್ರೆ ಅದಕ್ಕೆ ಏನು ತೊಂದರೆನೂ ಇರಲ್ಲ. ಬ್ರದರ್, ಇವಾಗ ಇವೆಲ್ಲ ಕುರಿ ಶೆಡ್ಡು ಇದು ವಾಣ ಮಾಡಿದ್ವಿ, ಕ್ಲೀನ್ ಮಾಡಿದ್ವಿ. ಇವಾಗ ಬಿಫೋರ್ ನಾವು ಮರಿಗಳು ಬಿಡೋಕ್ಕಿಂತ ಮುಂಚೆಗೆ ಈ ಥರ ಎಲ್ಲ ಮೇವು ಹಾಕ್ಯಂಡು ಇವಾಗ ಒಳಗೆ ಬಿಡ್ತಾ ಇದೀವಿ ಮರಿಗಳು. ಬ್ರದರ್, ಈಗ ಯಾರಾದರೂ ಕಸ್ಟಮರ್ ಬಂದು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ದು ಅಡ್ರೆಸ್ಸು, ಮೊಬೈಲ್ ನಂಬರು, ನಿಮ್ದು ಎಲ್ಲ ಡೀಟೇಲ್ಸ್ ಹೇಳ್ರಿ. ಹೆಂಗ್ ಬಂದು ನಿಮಗೆ ಕಸ್ಟಮರ್ಗಳು ಬಂದು ನಿಮ್ಮ ಹತ್ರ ಹೆಂಗೆ ಕುರಿಗಳು ಪರ್ಚೇಸ್ ಮಾಡಬೇಕು? ಬ್ರದರ್, ನಮ್ಮದು ವಿಜಯನಗರ ಡಿಸ್ಟಿಕ್ಕು, ಹೊಸಪೇಟೆ ನಾಗೇನಹಳ್ಳಿ ಪೋಸ್ಟು, ಬೆನಕಾಪುರ ಗ್ರಾಮ ಅಂತ. ನಮಗೆ ನಾಗೇನಹಳ್ಳಿ ಬಂದು ಬೆನಕಾಪುರಕ್ಕೆ ಬಂದರೆ ಮುಗೀತು. ಬೆನಕಾಪುರ್ಲಿಂದ ಒಂದು 500 ಮೀಟ್ರು ಇರ್ಬೋದು ನಮ್ಮ ಹೊಲ. ನಾವು ಹೊಲದಲ್ಲೇ ಫಾರಮ್ ಮಾಡಿದ್ದೇವೆ. ನೀವು ಯಾವಾಗನ ಎನಿ ಟೈಮ್ ಬರ್ಬೋದು. ಎನಿ ಟೈಮ್ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಮ್ಮ ಹತ್ರ
ನಾವು ಬೇರೆ ರಂಗ ಜಾಸ್ತಿ ಹೇಳಿ ಆ ಥರ ನಮ್ದು ಏನಿಲ್ಲ. ಅವರಿಗೆ ಇದಾಗಿ ತಗೊಂಡವರಿಗೆ ಇದಾಗಬೇಕು, ನಮಗೆ ಇದಾಗಿರ್ಬೇಕು. ಆ ಥರ ರೇಟ್ನಲ್ಲಿ ನಾವು ಬೇಕಾದ್ರೆ ನಿಮಗೆ ಮಾಡಿಕೊಡ್ತೀವಿ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಬ್ರದರ್, ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಜನಗಳು ಬಂದು? ನನ್ನ ಮೊಬೈಲ್ ನಂಬರ್ ಬೇಕಾದ್ರೆ 9035573334 ನನ್ನ ಮೊಬೈಲ್ ನಂಬರ್. ಇದು ಎನಿ ಟೈಮ್ ಯಾವಾಗನ ಕಾಲ್ ಮಾಡಿ, ಎನಿ ಟೈಮ್ ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಫ್ರೆಂಡ್ಸ್, ರಫೀಕ್ ಬ್ರದರ್ ಅಂತೇಳಿ ನನಗೆ ಭಾಳ ಆತ್ಮೀಯರೇ ಇವರು. ಇಲ್ಲಿ ನಮ್ಮದು ಹೊಸಪೇಟೆ ತಾಲೂಕು ನಾಗನಹಳ್ಳಿ ಗ್ರಾಮ, ಬೆನಕಾಪುರ ಗ್ರಾಮದಲ್ಲಿ ಇದ್ದಾರೆ ಅವರು. ಬೆನಕಾಪುರ ಗ್ರಾಮದಲ್ಲಿ ಅವರು ಚಿಕ್ಕ ವಯಸ್ಸಿನಿಂದನೂ ಭಾಳ ತುಂಬ ಕಷ್ಟದಿಂದ ಬೆಳೆದು ಬಂದಾರೆ ಫ್ರೆಂಡ್ಸ್. ಅವರು ಓದಿದ್ದು ಬರೀ 7ನೇ ಕ್ಲಾಸ್. ಆದರೂ ಇವತ್ತು ಈ ದೊಡ್ಡ ಮಟ್ಟದಾಗ ಶೆಡ್ ಹಾಕಿ, ಕೋಳಿ ಫಾರಂ ಮಾಡಿ, ಇವತ್ತು ಕುರಿ ಫಾರಂ ಮಾಡಿ, ಆಮೇಲೆ ಒಂದು 4-5 ಎಮ್ಮೆಗಳು ದನಗಳೆಲ್ಲ ಸಾಕಿ ಇವತ್ತು ಈ ಮಟ್ಟದ ಬೆಳೆದು ನಿಂತಾರೆ ಫ್ರೆಂಡ್ಸ್. ಇವರು ಭಾಳ ಬಡತನದಿಂದ ಬಂದು ಈ ಮಟ್ಟದ ಬಂದು ನಿಂತಾರಪ್ಪ ಅಂದ್ರೆ ನಾವು ನಿಜ ಅಂದ್ರೆ ಆಕ್ಸೆಪ್ಟ್ ಮಾಡತಕ್ಕಂಥದ್ದು ಈ ವಿಚಾರ. ಇದನ್ನ ನಿಮ್ಮಲ್ಲಿ ಯಾರಾದರೂ ಫ್ರೆಂಡ್ಸ್ ಜೀವನದಲ್ಲಿ ನೊಂದು ಬೆಂದು ನಾ ಈ ಜೀವನ ಸಾಕಪ್ಪ, ನನಗೆ ಇವತ್ತು ನಾನು ಏನು ನನ್ನ ಜೀವನದಾಗ ಏನು ಮಾಡೋಕ್ಕಾಗಲ್ಲ ಜೀವನನ ಅಂತೇಳಿ ನಿಮ್ಗೆ ಏನೋ ಅನ್ಸಿದ್ಯಪ್ಪ ಅಂದ್ರೆ ನಿಜ ಅಂದ್ರೆ ನಮ್ಮ ರಫೀಕ್ ಭಾಯಿ ನೋಡಿ ನೀವು ತಿಳ್ಕೊಬೇಕು. ಇವತ್ತಿನ ದಿನದಾಗ ಇವ್ರು ಎಷ್ಟು ಕಷ್ಟಪಟ್ಟು ಅವರು ತಂದೆನೇ ಇವತ್ತಿಗೆ ಅವ್ರ ತಂದೆ ಪಾಪ ವಯಸ್ಸಾಗಿ ಪಾಪ ಅವರು ಮನೆಯಲ್ಲಿ ತನ್ನ ಜವಾಬ್ದಾರಿನ ಸುಮ್ಮನೆ ಆಗ್ಬಿಟ್ರು. ಬಟ್ ಇವಾಗ ಮನೆ ಸಂಸಾರ ಜೀವನ ಎಲ್ಲ ಇವರೇ ರಫೀಕ್ ಭಯ್ಯ ಅವ್ರು ನಡೆಸ್ಕೊಂಡು ಹೋಗ್ತಿದಾರೆ ಫ್ರೆಂಡ್ಸ್. ಇವತ್ತು ಇಡೀ ಸಂಸಾರ ಅವ್ರ ಕುಟುಂಬನ ಅವ್ರ ಜವಾಬ್ದಾರಿಯಿಂದ ನಡೀತಾ ಇದೆ. ಅವರು ಒಂದು ಚಿಕ್ಕ ವಯಸ್ಸಿನಿಂದ ಬಹಳ ಕಷ್ಟ ನೊಂದು ಬೆಂದಲಿಂದ ಅವರು ಬಂದಿದ್ದಾರೆ ಫ್ರೆಂಡ್ಸ್. ಸೊ ಜೀವನದ ನಾನು ಏನ್ ಮಾಡ್ಬೇಕಪ್ಪ, ಜೀವನದ ನಾನು ಏನ್ ಬೆಳಿಬೇಕು, ಹೆಂಗ್ ಬೆಳಿಬೇಕಂತ ಅವ್ರು ಆಲೋಚನೆ ಮಾಡಿದಾಗ ಅವರಿಗೆ ನೆನಪಾಗಿದೆ ಒಂದೇ ಫ್ರೆಂಡ್ಸ್, ಈ ಕುರಿಗಳು. ಈ ಕುರಿಗಳಿಂದನೇ ಇವತ್ತು ಅವ್ರು ಈ ಮಠದ ಬಂದ್ ನಿಂತಾರೆ ಫ್ರೆಂಡ್ಸ್. ಯಾರು ನೀವು ಜೀವನದಾಗ ನಿಶಕ್ತರಾಗಿ ನನಗೆ ಜೀವನನೇ ಸಾಕಪ್ಪ ಅಂತೇಳಿ ಯಾರು ನೊಂದು ಬೆಂದ್ಕೋಬೇಡ್ರಿ. ನನಗೆ ಜಾಬ್ ಸಿಕ್ಕಿಲ್ಲ, ನನಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅಂತೇಳಿ ಯಾರು ನೊಂದ್ಕೋಬೇಡ್ರಿ ಫ್ರೆಂಡ್ಸ್. ನಿಮ್ಮ ಜಾಗದಲ್ಲಿ ಒಂದು ಅರ್ಧ ಎಕರೆನೋ 1 ಎಕರೆ ಹೊಲ ಭೂಮಿ ಏನೋ ಇತ್ತಪ್ಪ ಅಂದ್ರೆ ನೀವು ಇದೇ ತರನೇ ಕುರಿ ಫಾರಂ ಹಾಕಿ, ಇಲ್ಲ ಕೋಳಿ ಫಾರಂ ಹಾಕಿ, ಅದರಿಂದ ನೀವು ಮುಂದೆ ಬೆಳಿಬೇಕು ಫ್ರೆಂಡ್ಸ್. ಇವರು ರಫೀಕ್ ಬ್ರದರ್ ನೋಡಿ ನೀವು ಇನ್ಸ್ಪೈರ್ ಆಗ್ಬೇಕು. ಇವರು